ಇನ್ನು ಹಿಂದೆ ಬಿಜೆಪಿ ಸಚಿವರ ರಾಜೀನಾಮೆ ಕೇಳಿದಂತಹ ಕಾಂಗ್ರೆಸ್ಗೆ ಈಗ ನೈತಿಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅವತ್ತು ಬಿಜೆಪಿ ಸಚಿವರ ರಾಜೀನಾಮೆ ಪಡೆದಂತಹ ಸಿಎಂ ಈಗ ಏನ್ ಹೇಳ್ತಾರೆ? ಸಚಿವ ತನ್ವೀರ್ ಸೇಠ್ ರಾಜೀನಾಮೆ ಕೇಳ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಥವಾ ಕುರ್ಚಿಗೆ ಅಂಟುಕೊಂಡು ಸಚಿವರನ್ನ ಸಮರ್ಥಿಸಿಕೊಳ್ತಾರಾ ಸಿಎಂ? ಪಕ್ಷದ ಮರ್ಯಾದೆ ತೆಗೆದ ಸಚಿವರ ವಿರುದ್ಧ ಪರಮೇಶ್ವರ್ ಅವರು ಏನ್ ಹೇಳ್ತಾರೆ ಅಂತಕ್ಕಂಥ ಪ್ರಶ್ನೆ ಈಗ ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ. ಒಂದು ಕಾಲದಲ್ಲಿ ಬಿಜೆಪಿಯ ಕೆಲವು ಶಾಸಕರು ಸದನದಲ್ಲಿ ಕುಳಿತುಕೊಂಡು ಅಶ್ಲೀಲ ಚಿತ್ರ ವೀಕ್ಷಣೆ ಮಾಡಿದ್ರು ಅಂದಾಗ ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಪರಮೇಶ್ವರ್ ಆದಿಯಾಗಿ ಎಲ್ಲರೂ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದು ಕೊನೆಗೂ ಆ ಮೂವರ ರಾಜೀನಾಮೆ ಪಡೆಯುವಲ್ಲಿ ಸಫಲರಾಗಿದ್ರು. ಆದರೆ ಈಗ ಅದೇ ರೀತಿಯಾದಂತಹ ಒಂದು ಘಟನೆ ಮರುಕಳಿಸ್ತಾ ಇದೆ. ಇತ್ತ ಅದೇ ರೀತಿ ಘಟನೆ ಮರುಕಳಿಸಿದೆ. ಆದರೆ ಆವಾಗ ಈ ರೀತಿ ನೋಡಿದಂಥವರು ಬಿಜೆಪಿಯ ಶಾಸಕರು, ಈಗ ನೋಡಿರ್ತಕ್ಕಂಥದ್ದು ಸಚಿವರು, ಅದರಲ್ಲೂ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ಸಚಿವರು ತನ್ವೀರ್ ಸೇಠ್ ಮೈಸೂರು ಮೂಲದವರು. ಈಗ ಇವರ ರಾಜೀನಾಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತಾರಾ? ಇವರಿಗೆ ಆ ನೈತಿಕತೆ ಇದೆಯಾ? ಅವತ್ತು ಬಿಜೆಪಿ ಸಚಿವರ ರಾಜೀನಾಮೆಯ ಪಡೆದಂತಹ ಸಿಎಂ ಈಗ ಏನ್ ಹೇಳ್ತಾರೆ? ಸಚಿವ ತನ್ವೀರ್ ಸೇಠ್ ರಾಜೀನಾಮೆಯನ್ನ ಕೇಳ್ತಾರಾ ಇಲ್ವಾ, ಅಥವಾ ಕುರ್ಚಿಗೆ ಅಂಟುಕೊಂಡು ಸಚಿವರನ್ನ ಸಮರ್ಥಿಸಿಕೊಳ್ತಾರಾ ಸಿದ್ದರಾಮಯ್ಯ? ಪಕ್ಷದ ಮರ್ಯಾದೆ ತೆಗೆದ ಸಚಿವರ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಈಗ ಏನ್ ಹೇಳ್ತಾರೆ ಅಂತಕ್ಕಂಥದನ್ನ ಕಾದು ನೋಡಬೇಕಾಗಿದೆ. ಪ್ರಮುಖವಾದಂತಹ ಒಂದು ನಿರ್ಧಾರ ಇವತ್ತೇನಾದರೂ ಹೊರಬೀಳುತ್ತಾ ಅನ್ನುವ ಕುತೂಹಲ ಎಲ್ಲ ಕಡೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ, ರಾಯಚೂರಿನ ಪ್ರತಿನಿಧಿ ವಿಜಯ್ ಜಾಗಟ್ಕರ್ ಅವರಿಂದ. ವಿಜಯ್, ನಿನ್ನೆ ರಾಯಚೂರಿನಲ್ಲಿ ಇಂಥ ಒಂದು ಘಟನೆ ನಡೀತು. ಅದಾದ ನಂತರ ಈಗಲೂ ಕೂಡ ರಾಯಚೂರಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಶಿಕ್ಷಣ ಸಚಿವರು. ಏನಾದರೂ ಮಾಧ್ಯಮದವ್ರ ಜೊತೆ ರಿಯಾಕ್ಟ್ ಮಾಡಿದ್ರ? ಎಲ್ಲೂ ಉಳ್ಕೊಂಡಿದ್ದಾರೆ? ಅವ್ರಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರಾ? ಅಂದ್ರೆ ಮಾಧ್ಯಮದವರು ಅವರ ಬಳಿ ಹೋಗದಿದ್ದಂಗೆ ಏನಾದ್ರು ತಡಿತಾ ಇದ್ದಾರಾ? ಹೇಗೆ? ಖಂಡಿತವಾಗಿ ಅರವಿಂದ್, ಏನು ಸುಮಾರು 2 ಗಂಟೆಗಳಿಂದ ನಾವು ಸಚಿವರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂತದ್ದು, ಆದ್ರೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ರಾಯಚೂರಿನಿಂದ ಇರೋ ಒಂದು 10-12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯರಮರಸ್ನ ಸರ್ಕ್ಯೂಟ್ ಹೌಸ್ ಏನು ಗೆಸ್ಟ್ ಹೌಸ್ ಇದೆ, ಅದರಲ್ಲಿ ಸಚಿವರು ತಂಗಿರುವಂತದ್ದು. ನಿನ್ನೆ ಕಲಬುರಗಿಯ ಚಿಂಚೋಳಿಯಲ್ಲಿ ಏನು ಕಾರ್ಯಕ್ರಮ ಇತ್ತು ಅದನ್ನ ಮುಗಿಸಿಕೊಂಡು ಮಧ್ಯರಾತ್ರಿಯಲ್ಲಿ ಬಂದಿದ್ದಂತ ಸಚಿವರು ಗೆಸ್ಟ್ ಹೌಸ್ ಅಲ್ಲಿ ತಂಗಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಮಾಧ್ಯಮದವ್ರ ಜೊತೆ ಮಾತಾಡ್ಲಿಕ್ಕೆ ಸಚಿವರು ಹೊರಗಡೆ ಬಂದಿಲ್ಲ. ನಮ್ಗಿರೋ ಮಾಹಿತಿ ಪ್ರಕಾರ ಸಚಿವರು ಇನ್ನು ಏನು ರೆಡಿ ಆಗಿಲ್ಲ, ಇನ್ನು ಮಲಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಏನು ಮಾಧ್ಯಮದವರನ್ನ ಗೇಟ್ ನಿಂದ ಹೊರಗಡೆನೆ ನಿಲ್ಸಿರುವಂತದ್ದು, ಗೇಟ್ ನ ಒಳಗಡೆ ಗೆಸ್ಟ್ ಹೌಸ್ ಒಳಗಡೆ ಹೋಗ್ಲಿಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಈಗಾಗಲೇ ಪೊಲೀಸರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ, ಮಾಧ್ಯಮದವ್ರನ್ನ ಒಳಗಡೆ ಬಿಡಬಾರ್ದು ಅನ್ನುವಂಥದ್ದು. ಹೀಗಾಗಿ ಏನು ಮಾಧ್ಯಮದವರು ಈಗಲೂ ಕೂಡ ತನ್ವೀರ್ ಸೇಠ್ ಅವರ ಅಭಿಪ್ರಾಯವಂತವರು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕೇಳಲಿಕ್ಕೆ ಈಗಲೂ ಕಾಯ್ತಾ ನಿಂತಿರುವಂತದ್ದು. ಜೊತೆಗೆ ಏನ್ ಇವತ್ತು ಅವ್ರ ವಿರುದ್ಧ ಏನು ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಏನು ಸರ್ಕ್ಯೂಟ್ ಹೌಸ್ ನ ಮುಂದ್ಗಡೆ 2 DR ವ್ಯಾನ್ಗಳು ಕೂಡ ನಿಂತಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಒಂದು ರೀತಿ ಭದ್ರತೆಗಾಗಿ ನಿಂತಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು 82ನೇ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಒಂದು ಸಭೆ ಇತ್ತು 9 ಗಂಟೆಗೆ ಸರ್ಕ್ಯೂಟ್ ಹೌಸ್ ನಲ್ಲಿ, ಅದು ಕೂಡ ಮುಂದೂಡಲಾಗಿದೆ. ಮತ್ತು ಅದು ಎಷ್ಟು ಗಂಟೆಗೆ ಅನ್ನೋದು ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಈಗ ಮತ್ತೊಂದು ನ್ಯೂಸ್ ಬರ್ತಾ ಇದೆ ರಾಯಚೂರಿನಿಂದನೇ. ಶಿಕ್ಷಣ ಸಚಿವರ ಸೋಮಾರಿತನಕ್ಕೆ ಸರ್ಕಾರಿ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಇವಾಗ ಬರ್ತಾ ಇದೆ. ಅಶ್ಲೀಲ ಚಿತ್ರ ನೋಡಿ ಸುಸ್ತಾದಂತಹ ಸಚಿವರು ಕಾರ್ಯಕ್ರಮಗಳನ್ನೆಲ್ಲ ಮುಂದಕ್ಕೆ ಹಾಕಿದ್ದಾರೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿಕ್ಷಣ ಸಚಿವರ ಸೋಮಾರಿತನಕ್ಕೆ ಸರ್ಕಾರಿ ಅಧಿಕಾರಿಗಳು ಪಾಪ ಕಕ್ಕಾಬಿಕ್ಕಿಯಾಗಿದ್ದಾರಂತೆ ರಾಯಚೂರಿನಲ್ಲಿ. ಅಶ್ಲೀಲ ಚಿತ್ರ ನೋಡಿ ಸುಸ್ತಾದಂತಹ ಸಚಿವರು ತಮ್ಮ ಕಾರ್ಯಕ್ರಮಗಳನ್ನೆಲ್ಲ ಮುಂದೂಡಿಕೆ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆ ಆದರೂ ಕೂಡ ತನ್ವೀರ್ ಸೇಠ್ ಅವರು ಎದ್ದಿಲ್ಲ. ಇನ್ನು ರಾಯಚೂರಿನಲ್ಲಿ ನಿಗದಿಯಾಗಿದ್ದ ಕಾರ್ಯಕ್ರಮಗಳೆಲ್ಲವೂ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ನಡೀಬೇಕಾಗಿತ್ತು, ಅದಕ್ಕೂ ಕೂಡ ಈಗ ಅವರು ಅಟೆಂಡ್ ಆಗಿಲ್ಲ. 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡಿಬೇಕಾಗಿತ್ತು, ಅದು ಕೂಡ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಇಲ್ಲಿ ಅವರು ಎದ್ದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಎದ್ದು ಹೊರಗೆ ಬಂದ್ರೆ ಎಲ್ಲಿ ಮಾಧ್ಯಮದವರನ್ನ ಫೇಸ್ ಮಾಡಬೇಕಾಗುತ್ತೋ, ಎಲ್ಲಿ ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೋ. ಐ ಥಿಂಕ್ ಇಡೀ ರಾತ್ರಿ ತನ್ವೀರ್ ಸೇಠ್ ನಿದ್ದೆ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅವ್ರಿಗೆ ನಿದ್ದೆನೂ ಕೂಡ ಬಂದಿರಲ್ಲ. ಆದರೆ ಯಾಕೆ ಅವರು ಕೊಠಡಿಯಿಂದ ಹೊರಗೆ ಬಂದಿಲ್ಲ ಅಂತಂದ್ರೆ ಹೆದರಿಕೆ. ತಪ್ಪು ಮಾಡಿದ ವ್ಯಕ್ತಿಗೆ ಯಾವತ್ತೂ ಹೆದರಿಕೆ ಇರುತ್ತೆ. ಅವರು ಗೊತ್ತು ತಾವು ತಪ್ಪು ಮಾಡಿದೀವಿ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಯಾರ ಕಣ್ಣಿಗೂ ಬೀಳಿಸ್ಕೊಳ್ತಾ ಇಲ್ಲ.
ಐ ಡೋಂಟ್ ನೋ ಇವತ್ತು ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪೂರ್ವಭಾವಿ ಸಭೆಗೂ ಅವರು ಅಟೆಂಡ್ ಆಗ್ತಾರಾ ಇಲ್ವಾ, KDP ಸಭೆ ಮಾಡ್ತಾರಾ ಇಲ್ವಾ, ಅಥವಾ ಯಾರಿಗೂ ಗೊತ್ತಾಗದಿದ್ದಂಗೆ ಒಂದು ಎಲ್ಲ ಫುಲ್ ಕವರ್ ಆಗಿರೋ ಕಾರನ್ನು ಒಳಕ್ಕೆ ತರಿಸ್ಕೊಂಡು ಅದರಲ್ಲಿ ಕೂತ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಗೊತ್ತಿಲ್ಲ. ಮತ್ತೆ ನಮ್ಮ ಪ್ರತಿನಿಧಿಯಿಂದ ಮಾಹಿತಿನ ಪಡಿತೀನಿ ನಾನು, ವಿಜಯ್ ಜಾಗಟ್ಕರ್ ಅವರಿಂದ. ವಿಜಯ್, ನೀವು ಆಗಲೇ ಹೇಳ್ತಾ ಇದ್ರಿ, ಸಾಮಾನ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಾಗ 1 ದಿನ 2 ದಿನ ಪ್ರವಾಸ ಮಾಡ್ತಾರೆ. ಅವರ ಶೆಡ್ಯೂಲ್ ಫುಲ್ ಟೈಟ್ ಆಗಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆ ತನಕ ಬ್ಯುಸಿ ಇರ್ತಾರೆ. ಆದರೆ ಇವತ್ತು ತನ್ವೀರ್ ಸೇಠ್ ಅವರು 9 ಗಂಟೆ ಆದರೂ ಕೂಡ ಕೊಠಡಿಯಿಂದ ಹೊರಗೆ ಬಂದಿಲ್ಲ. ಹಾಗಾದರೆ ಮಾಧ್ಯಮದವರಿಗೆ ಹೆದರ್ಕೊಂಡು ಏನಾದರೂ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಿಕೆ ಮಾಡ್ತಾ ಇದ್ದಾರಾ? ತಾವೇನು ಹೇಳ್ತೀರಾ ವಿಜಯ್? ಖಂಡಿತವಾಗಿ ಈ ಮಾತನ್ನ ನಾವು ಅಲ್ಲಿಗೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅವರು ನಿನ್ನೆನೆ ನಿಗದಿ ಮಾಡಿದ್ರು 9 ಗಂಟೆಗೆ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಭೆಯನ್ನ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಅದು ಏನು ಇನ್ನೇನು ಹತ್ರದಲ್ಲಿದೆ, ಡಿಸೆಂಬರ್ 2, 3, 4ಕ್ಕೆ ಇರೋದ್ರಿಂದ ಏನು ಸಮಯ ಕೂಡ ನಿಗದಿ ಇದೆ, ಯಾವ ಕೆಲಸ ಕಾರ್ಯಗಳು ಆಗಿದೆ ಮತ್ತು ಸಮ್ಮೇಳನವನ್ನ ಯಶಸ್ವಿಯಾಗಿ ಮಾಡ್ಬೇಕಂತದ್ದು. ರಾಯಚೂರಿಗೆ 60 ವರ್ಷಗಳ ಬಳಿಕ ಏನು ಒಂದು ಸಮ್ಮೇಳನ ಮಾಡುವಂತ ಅವಕಾಶ ಸಿಕ್ಕಿದೆ. ಇದನ್ನ ಯಶಸ್ವಿಯಾಗಿ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಉತ್ಸಾಹದಿಂದಿದ್ದಾರೆ. ಹೀಗಾಗಿ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರೇ ಇದ್ರ ಎಲ್ಲ ಜವಾಬ್ದಾರಿಗಳು ಕೂಡ ಅವ್ರಿಗಿರುತ್ತೆ. ಹಾಗಾಗಿ ಆ ಒಂದು ಸಭೆ ತುಂಬಾನೇ ಮುಖ್ಯವಾಗಿತ್ತು. 9 ಗಂಟೆಗೆ ಸಭೆ ಅಂತ ಏನು ಹೇಳಲಾಗಿತ್ತು. ಆದ್ರೆ ಆ ಸಭೆಗೆ ಏನು ಈಗ ಸಚಿವರೇ ಅದಕ್ಕೆ ಇನ್ನು ಸಿದ್ಧರಾಗಿಲ್ಲ, ಇನ್ನು ಅವರು ಇದ್ದಿಲ್ಲ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಆ ಸಭೆ ಕೂಡ ಮುಂದೂಡಿದ್ದಾರೆ. ಅದು ಯಾವ ಸಮಯಕ್ಕೆ ತೆಗೆದುಕೊಳ್ತಾರೆ ಆ ಸಭೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಜೊತೆಗೆ ಏನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ರಾಯಚೂರು ಜಿಲ್ಲಾ ಉಸ್ತುವಾರಿ ಆಗಿರೋದ್ರಿಂದ ಏನು ಅವರೊಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ಮಾಡಬೇಕಾಗ್ತದೆ. ಆ ಸಭೆಯಲ್ಲಿ ಕೂಡ ಎಲ್ಲ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನ ಪಡೆದು ಜಿಲ್ಲೆಯ ಪ್ರಗತಿಯನ್ನ ಪರಿಶೀಲನೆ ಮಾಡಬೇಕಾಗ್ತಿತ್ತು. ಆ ಸಭೆಗೂ ಕೂಡ ಅವರು ಈಗ ತಡವಾಗುವಂತದ್ದು 11 ಗಂಟೆಗೆ ನಿಗದಿಯಾಗಿದ್ದ ಮುಂದೋಗುವಂತ ಸಾಧ್ಯತೆ ಇದೆ. ಎಷ್ಟು ಗಂಟೆಗೆ ಸಭೆಗಳನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದ್ರೆ ಒಬ್ಬೊಬ್ಬರೇ ಅಧಿಕಾರಿಗಳು ಇನ್ನು ಸರ್ಕಿಟ್ ಹೌಸ್ ಹತ್ರ ಈಗ ಬರ್ತಾ ಇರುವಂತದ್ದು, ಈಗಾಗಲೇ ಬಂದಿರುವಂತಹ ಅಧಿಕಾರಿಗಳು ಕೂಡ ಅವ್ರಿಗೋಸ್ಕರ ಕಾಯ್ತಾ ನಿಂತಿರುವಂತದ್ದು. ವಿಜಯ್, ನಿಮ್ಮ ಮೂಲಗಳ ಪ್ರಕಾರ, ನಿಮ್ಮ ಮಾಹಿತಿಯ ಮೂಲಗಳ ಪ್ರಕಾರ ತನ್ವೀರ್ ಸೇಠ್ ಅವ್ರನ್ನ ಭೇಟಿ ಆಗೋದಕ್ಕೆ ಸರ್ಕಿಟ್ ಹೌಸ್ಗೆ ಯಾರಾದ್ರೂ ಬಂದಿದ್ರಾ? ಅವರಿಗೆ ಕರೆಗಳು ಬಂದಿದ್ವಾ ಯಾವ್ದಾದ್ರು? ನಿಮ್ಮ ಮೂಲಗಳೇನಾದ್ರೂ ಅದ್ರ ಬಗ್ಗೆ ಖಚಿತಪಡಿಸ್ತಾ ಇದೆಯಾ? ಖಂಡಿತವಾಗಿ ಏನು ರಾಯಚೂರಿನ ಜಿಲ್ಲಾ ಮುಖಂಡರು ಅವರ ಸಂಪರ್ಕದಲ್ಲೇ ಇದ್ದಾರೆ. ಏನು ನಿನ್ನೆ ಕಲಬುರಗಿಯ ಒಂದು ಕಾರ್ಯಕ್ರಮನ ಮುಗಿಸಿಕೊಂಡ ನಂತರ ಏನು ಮಧ್ಯರಾತ್ರಿಯಲ್ಲಿ ಬಂದಿರುವಂತದ್ದು ತನ್ವೀರ್ ಸೇಠ್ ಅವರು. ಹೀಗಾಗಿ ಅವರು ಬೇರೆ ಯಾರ ಕರೆಗಳನ್ನು ಕೂಡ ಅವರು ಸ್ವೀಕರಿಸಿಲ್ಲ ಅನ್ನುವಂತ ಮಾತುಗಳು. ಇನ್ನು ಕೆಲವು ಏನು ಸಾಕಷ್ಟು ಜನ ಏನು ಸಂಪರ್ಕಿಸಿದಾಗ ಕೂಡ ಅವರ ಮೊಬೈಲ್ಗಳನ್ನ ಏನು ರಿಸೀವ್ ಮಾಡಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಜಿಲ್ಲಾ ಮುಖಂಡರ ಜೊತೆ ಮತ್ತು ಇಲ್ಲಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳುವಂತದ್ದು, ಅವರು ಒಂದು ಸ್ಪಷ್ಟವಾಗಿದ್ದಾರೆ, ನಾನು ಯಾವುದೇ ರೀತಿ ತಪ್ಪುಗಳನ್ನ ಮಾಡಿಲ್ಲ, ಮಾಧ್ಯಮದ ಮುಂದೆ ಅವ್ರು ಹೇಳಿದ್ದಾರೆ. ಆದ್ರೆ ಈಗ 9 ಗಂಟೆ ಆದ್ರೂ ಕೂಡ ಅವ್ರು ಹೊರಗಡೆ ಬರ್ತಿರುವಂತದ್ದು ನೋಡಿದ್ರೆ ಇವತ್ತು ಸಭೆಗಳಿಗೆ ಮಾಧ್ಯಮದವ್ರನ್ನ ಒಳಗಡೆ ಬಿಡ್ತಾರಾ ಇಲ್ವೋ ಅನ್ನುವಂಥದ್ದು ಕೂಡ ಏನೋ ಒಂದು ರೀತಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅವ್ರು ಯಾವ ರೀತಿ ಸಭೆಗಳನ್ನ ಮಾಡ್ತಾರೆ, ಮತ್ತೇನು ಗುಪ್ತವಾಗಿ ಒಳಗಡೆನೆ ಮಾಡ್ತಾರಾ ಅಥವಾ ನಂತರದಲ್ಲಿ ಏನಾದ್ರೂ ಮಾಧ್ಯಮದವರಿಗೆ ಬ್ರೀಫ್ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ವಿಜಯ್, ಸಭೆಗಳಿಗೆ ಮಾಧ್ಯಮದವ್ರನ್ನ ಬಿಡ್ತಾರಾ ಬಿಡಲ್ವಾ ಅನ್ನೋದು ಸೆಕೆಂಡರಿ. ಈ ಸಭೆಗಳಿಗೆ ಶಿಕ್ಷಣ ಸಚಿವರು ಅಟೆಂಡ್ ಆಗ್ತಾರಾ ಇಲ್ವಾ ಅಂತ ಪ್ರಶ್ನೆ. ನನಗನ್ಸೋ ಪ್ರಕಾರ ಯಾವುದೋ ಎಲ್ಲ ಫುಲ್ ಕ್ಲೋಸ್ ಆಗಿರುವಂತ ಒಂದು ಕಾರನ್ನ ಒಳಗೆ ತರಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಸೀದಾ ಬೆಂಗಳೂರಿಗೆ ಹೊರಟು ಬಂದ್ಬಿಡ್ತಾರಾ ಮಾಧ್ಯಮದವರ ಕಣ್ಣು ತಪ್ಪಿಸಿ ಅಂತಕ್ಕಂಥ ಅನುಮಾನ ಇದೆ. ಆ ಥರ ಏನಾದರೂ ಸಿಚುವೇಶನ್ ಕಂಡು ಬರ್ತಾ ಇದೆಯಾ ಅಲ್ಲಿ ಅಂತ? ಇಲ್ಲ, ಖಂಡಿತ ಅರವಿಂದ್. ಆದ್ರೆ ಏನು ಈಗಾಗಲೇ ಪೊಲೀಸರು ಕೂಡ ತುಂಬಾ ಅಲರ್ಟ್ ಆಗಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯ ರಕ್ಷಣೆ ಕೊಡ್ಲಿಕ್ಕೆ ರೆಡಿ ಆಗಿರುವಂತದ್ದು. ಈಗ ನಾನು ನಿಮ್ಗೆ ಇಲ್ಲಿ ತೋರಿಸ್ತಿರುವ ಹಾಗೆ ಒಂದು DR ವ್ಯಾನ್ ನಮ್ಗೆ ಇಲ್ಲಿ ಕಾಣ್ತದೆ. ಜೊತೆಗೆ ಪೊಲೀಸರು ಕೂಡ ಏನು ಪಕ್ಕದಲ್ಲಿ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ ಮತ್ತು 2 DR ವ್ಯಾನ್ಗಳ ಮೂಲಕ ಅವ್ರನ್ನ ಸರ್ಕ್ಯೂಟ್ ಹೌಸ್ ಇಂದ ಏನು KDP ಸಭೆಗೆ ಕರೆದೊಯ್ಯಬೇಕು ಅನ್ನುವಂತ ನಿರ್ಧಾರ. ಯಾಕಂತ ಹೇಳಿದ್ರೆ ಮಾರ್ಗ ಮಧ್ಯದಲ್ಲಿ ಏನು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಅಥವಾ ಬೇರೆ ಸಂಘಟನೆಯವರು ಒಂದು ಗೆರಾವ್ ಹಾಕ್ಬೋದು, ಸಭೆಗೆ ಅಟೆಂಡ್ ಆಗ್ಲಿಕ್ಕೆ ಬಿಡದೇ ಇರ್ಬೋದು ಅಥವಾ ಏನು ಹೋರಾಟಗಳನ್ನ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತಲ್ಲೇ ಏನು ಸಚಿವರನ್ನ ಏನು KDP ಸಭೆಗೆ ಕರೆದೊಯ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಸಚಿವರು ಇದುವರೆಗೂ ಕೂಡ ಇನ್ನು ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಹೀಗಾಗಿ ಅವರು ನಿಜಕ್ಕೂ ಕೂಡ ಅಟೆಂಡ್ ಮಾಡ್ತಾರ ಸಭೆಯನ್ನ ಅನ್ನೋದು ಇನ್ನು ನೋಡ್ಬೇಕಾಗಿದೆ. ಯಾಕಂದ್ರೆ 11 ಗಂಟೆ ಸಮಯ ನಿಗದಿ ಮಾಡಿದ್ರು. ಈಗಾಗಲೇ ಏನು ಸಾಹಿತ್ಯ ಸಮ್ಮೇಳನದ ಸಭೆ ಮುಂದೋಗಿರೋದ್ರಿಂದ ಅದನ್ನ ಬಹುಶಃ ಅವರು ಸಾಯಂಕಾಲದ ವೇಳೆ ತೆಗೆದುಕೊಳ್ಬಹುದು. ಯಾಕಂದ್ರೆ ಅವರ ಒಂದು ಟ್ರಾವೆಲ್ ಪ್ಲಾನ್ ಪ್ರಕಾರ ಇವತ್ತು ಏನು ರಾತ್ರಿ 9:45ಕ್ಕೆ ಇಲ್ಲಿಂದ ಏನು ರೈಲ್ ಮುಖಾಂತರ ಅವರು ಬೆಂಗಳೂರಿಗೆ ಹೋಗುವಂತದ್ದು. ಅವರ ಒಂದು ನಿಗದಿತ ಸಮಯ ಪ್ರಕಾರ ಅವರಿಗೆ 9:30ವರೆಗೂ ಕೂಡ ಟೈಮ್ ಇದೆ. ಅವ್ರು ಯಾವ ರೀತಿ ಕಾರ್ಯಕ್ರಮಗಳನ್ನ ಶೆಡ್ಯೂಲ್ ನ ಈಗ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರೇ ಹೇಳ್ಬೇಕು, ಇಲ್ಲಾಂದ್ರೆ ಜಿಲ್ಲಾಡಳಿತ ಇದನ್ನ ತಿಳಿಸಬೇಕಾಗಿದೆ. ಅರವಿಂದ್. ಎಸ್ ವಿಜಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ರಾತ್ರಿ ಇಡೀ ಅವರು ನಿದ್ದೆ ಮಾಡಿದ್ದಾರೆ. 9 ಗಂಟೆ ಆದರೂ ನಿದ್ದೆಯಿಂದ ಎದ್ದಿಲ್ಲ ಅನ್ನೋದಕ್ಕಿಂತ ಅವರು ಕೊಠಡಿಯ ಬಾಗಿಲನ್ನು ತೆಗೆದಿಲ್ಲ ಅನ್ನೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಯಾಕೆಂದರೆ ಇಡೀ ರಾತ್ರಿ ಅವರು ನಿದ್ದೆ ಮಾಡಿದಾರೋ ಇಲ್ವೋ ಡೌಟ್.
ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.